ಜರ್ಮನಿ ಒಳಗೆ ಟ್ರಕ್ ಡ್ರೈವರ್ ಮತ್ತು ಟ್ರೈಲರ್ ಡ್ರೈವರ್ಗೆ ಇಬ್ಬರಿಗೂ ಹೈರಿಂಗ್ ಮಾಡ್ತಾ ಇದ್ದಾರೆ. ಸ್ಯಾಲ್ರಿ ಮತ್ತು ಡಾಕ್ಯುಮೆಂಟ್ಸು, ಏಜ್ ಲಿಮಿಟ್ ಎಷ್ಟು, ಇಂಗ್ಲೀಷ್ ಎಷ್ಟು ಬರ್ತಿರ್ಬೇಕಂತ ಈ ವಿಡಿಯೋ ಒಳಗೆ ನಾನು ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ನಮಸ್ತೆ, ನಾನು ನಿಮ್ಮ ಭರತ್ ಮಾತಾಡ್ತಾ ಇರೋದು ಯುರೋಪಿಂದ. ಜರ್ಮನಿ ಒಳಗೆ ಟ್ರಕ್ ಡ್ರೈವರ್ ಮತ್ತು ಟ್ರೈಲರ್ ಡ್ರೈವರ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ ಜಾಬ್ ಅಪ್ಡೇಟ್ ನನಗೆ ಬಂದಿದ್ದರಿಂದ ನಮ್ಮ ಏಜೆನ್ಸಿ ಕಡೆಯಿಂದ ನಮ್ಮ ಕರ್ನಾಟಕದೊಳಗೆ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ನಿಮ್ಗೆ ಮೊದಲೇ ಹೇಳ್ತಾ ಇದ್ದೀನಿ, ನಾನು ಯಾವುದೋ ರಿಕ್ರೂಟಿಂಗ್ ಏಜೆಂಟು ಅಲ್ಲ ಮತ್ತು ಯಾರಿಂದನೂ ₹1 ಹಣನೂ ತೊಗೊಳ್ಳೋದಿಲ್ಲ. ನನಗೆ ಬಂದ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಿಮ್ಮೆಲ್ರಿಗೂ. ಬರೀ ಇವಾಗ ಜಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೆ. ತಮ್ಮನೇಲೊಳಗೆ ನೋಡಿರೋ ಹಂಗೆ ಇದು ದೇಶ ಜರ್ಮನಿ ಒಳಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಹೆವಿ ಟ್ರಕ್ ಡ್ರೈವರ್ ಆಗಿರಬೇಕು, ಅದು ಟ್ರೈಲರ್ ಡ್ರೈವರ್ ಆಗಿದ್ದರೂ ನಡಿತೈತಿ. ಯಾವ್ಯಾವ ಗಾಡಿ ಓಡಿಸಿರ್ಬೇಕಂದ್ರೆ ವೋಲ್ವೋ, ಮ್ಯಾನ್, ಡೆಫ್, ಸ್ಕ್ಯಾನಿಯಾ ಈ ಥರ ಓಡಿಸಿದ್ರೆ ಇನ್ನೂ ಒಳ್ಳೆಯದು. ಬಟ್ ನೀವು ಅಲ್ಲಿ ಇಂಡಿಯಾದೊಳಗೆ ಟಾಟಾ, ಅಶೋಕ್ ಲೇಲ್ಯಾಂಡ್ ಏನು ಓಡಿಸಿರ್ತೀರಲ್ಲ, ಅದು ಇದ್ದರೂ ಪರವಾಗಿಲ್ಲ, ನಡೆಯುತ್ತೆ. ಏಜ್ ಲಿಮಿಟ್ ಮ್ಯಾಕ್ಸಿಮಮ್ 43 ತನಕ ಇರುತ್ತದೆ. 43 ಅದರಲ್ಲಿ ಮೆನ್ಷನ್ ಮಾಡಿರೋದು ಅಷ್ಟೇ, 43 ಏಜ್ ತನಕ. ಮತ್ತು ಇವಾಗ ನಿಮಗೆ ಸ್ಯಾಲ್ರಿ ಬಗ್ಗೆ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಅದನ್ನೇ ಕಾಯ್ತಾಯಿದ್ರು, ನನಗೂ ಗೊತ್ತು. ಸ್ಯಾಲ್ರಿ €2,500 €3,000ವರೆಗೂ ಅವ್ರು ಕೊಡ್ತಾ ಇದ್ದಾರೆ. ಅದು ನೀವು ಯೂರೋ ಒಳಗೆ ಕನ್ವರ್ಟ್ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗುತ್ತೆ. ಯೂರೋಯಿಂದ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿರಿ, ನಿಮ್ಗೆ ಅದೆಷ್ಟು ಸ್ಯಾಲ್ರಿ ಅನ್ನೋದು ಗೊತ್ತಾಗ್ತೈತಿ. ಇವಾಗ ನಾನು ನಿಮಗೆ ಡಾಕ್ಯುಮೆಂಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಏನಂತಂದು. ಆಮೇಲೆ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕಾಗ್ತಾವಂದ್ರೆ ನಿಮ್ಮದು ವ್ಯಾಲಿಡ್ ಪಾಸ್ಪೋರ್ಟು, ಆಮೇಲೆ ಅಪ್ಡೇಟೆಡ್ CV ಮತ್ತು ಹೆವಿ ಡ್ರೈವಿಂಗ್ ಲೈಸೆನ್ಸ್, ಅದು ರಿನ್ವಾಲ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು. ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟು ಬರುವಾಗ ವೀಸಾ ಬಂದಾದ್ಮೇಲೆ ಮಾಡಿಸ್ಕೋಬೋದು, ಅದೇನು ತೊಂದರೆ ಇಲ್ಲ. ಇವನ್ 3 ರೆಡಿ ಮಾಡಿ ಇಟ್ಕೊಳ್ರಿ. ಆಮೇಲೆ ಮತ್ತು ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಏಜೆನ್ಸಿದು ನಿಮ್ಗಂತ ಡೌಟ್ ಇರ್ತೈತಿ. ಇವ್ರು ಚಾರ್ಜ್ ಮಾಡ್ತಾ ಇರೋದು 9 ಲಕ್ಷನ. ಯಾಕೆಂದರೆ ಇಲ್ಲಿ ಟ್ರಕ್ ಡ್ರೈವರ್ಸ್ಗೆ ಸ್ಯಾಲ್ರಿ ಎಷ್ಟಿರುತ್ತೆ ಅದೇ ಥರ ಅಲ್ಲಿ ಏಜೆನ್ಸಿನೂ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಇವಾಗ. ಇದರಲ್ಲಿ ನಾನು ಯಾವುದೇ ಥರ ಇಂಟರ್ಫಿಯರ್ ಆಗೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀನಿ, ಅದನ್ನು ನೀವು ಕಾಂಟ್ಯಾಕ್ಟ್ ಮಾತಾಡ್ಕೊರಿ. ಆಮೇಲೆ ನೀವೇ ಕೊಟ್ರಿ ಈ ನಂಬರ್ನ, ನಿಮ್ಮ ಯೂಟ್ಯೂಬ್ ನೋಡಿಬಿಟ್ಟೆ ನಾವು ಈ ಥರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ, ಹಾಗಾಯಿತು ಹೀಗಾಯಿತು, ಪ್ಲೀಸ್ ಆ ಥರ ಮಾಡಿಬಿಡ್ರಿ. ಯಾಕಂದ್ರೆ ನಾನು ಓನ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಇದು ನೀವು ಓನ್ ರಿಸ್ಕ್ ಮೇಲೆ ತೊಗೋಬೇಕಾಕೈತಿ. ಯಾಕಂದ್ರೆ ನಾವು ಅದೇ ಥರ ಕಷ್ಟಪಟ್ಬಿಟ್ಟೆ 3 ವರ್ಷ ನಾವು ಬೇರೆ ಬೇರೆ ಏಜೆನ್ಸಿಲೆಲ್ಲ ಅಡ್ಡಾಡ್ಕೊಂಬಂದ್ವಿ. ಕೊನೆಗೆ ಈ ಏಜೆನ್ಸಿಲಿ ನನ್ನದು ವರ್ಕ್ ಆಯಿತು ಅಂತ. ಇದು ಜೆನ್ಯೂನ್ ಏಜೆನ್ಸಿನೇ ಇದೆ, ಬಟ್ ಅದು ನನಗೆ ಗೊತ್ತು. ನಾನು ನಿಮಗೆ ಆ ಥರ ಹೇಳೋದಿಲ್ಲ, ಇದು ಹೀಗೆ ಇಷ್ಟೇ ದಿನಕ್ಕೆ ಮಾಡಿಕೊಡ್ತಾರೆ ಇದಂತ. ನೀವು ಕಾಂಟ್ಯಾಕ್ಟ್ ಮಾಡಿರಿ, ವಿಚಾರಿಸ್ಕೋರಿ, ಏನಿದೆ ಅವರೆಲ್ಲ ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ, ಒಳ್ಳೆಯದಾಗುತ್ತೆ. ವರ್ಕ್ ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಎರಡೂ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೂ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಕೊಡ್ತಾ ಇರೋ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋದೊಳಗೆ ನಾನು ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು.